ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ತುಂಬ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿರುವಂತಹ ಈ ಹಲಸಿನಕಾಯಿ ಬೀಜದಿಂದ ನಾನಿವತ್ತು ಗಾರ್ಲಿಕ್ ಫ್ರೈ ಮತ್ತು ಒಂದು ಸಾರು ರೆಸಿಪಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದನ್ನು ಊಟದ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಉಪಯೋಗ ಮಾಡ್ಬೋದು, ಅಥವಾ ನೀವು ಚಪಾತಿನ ರೊಟ್ಟಿನೋ ಇದರ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಇವೆರಡು ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗೆಲ್ಲ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಒಂದೊಂದು ಹಲಸಿನಕಾಯಿ ಬೀಜಗಳೆಲ್ಲ ಒಳಗಡೆನೇ ಹುಟ್ಕೊಂಡಿರುತ್ತೆ, ಅಂದರೆ ಮೊಳಕೆ ಹೊಡೆದಿರುತ್ತೆ. ಅದನ್ನೆಲ್ಲ ಹಾಕೋದು ಬೇಡ. ಆದಷ್ಟು ನೋಡಿ ಒಳ್ಳೆ ಹಲಸಿನಕಾಯಿ ಬೀಜಗಳನ್ನು ಇದಕ್ಕೆ ತಗೊಳ್ಳಿ. ನಾನಿಲ್ಲಿ ಒಂದು 40-50 ಆಗುವಷ್ಟು ಬೀಜಗಳನ್ನು ತೆಗೆದು ಇದರ ಹೊರಗಿನ ಸಿಪ್ಪೆಯನ್ನೆಲ್ಲ ಈಗ ಕ್ಲೀನಾಗಿ ತೆಕ್ಕೊಳ್ಳೋಣ ಫಸ್ಟಿಗೆ. ಆಮೇಲೆ ನಾವಿದನ್ನು ಕಟ್ ಮಾಡ್ಕೊಳ್ಬೇಕು. ಉದ್ದುದ್ದಕ್ಕಾಗಿ ನಾನಿಲ್ಲಿ ಹೆಚ್ಕೊಳ್ತೀನಿ. ನೀವು ಯಾವ ರೀತಿಯಲ್ಲಿ ಕೂಡ ಹೆಚ್ಕೊಳ್ಬೋದು, ಬಟ್ ಉದ್ದಕ್ಕೆ ಹೆಚ್ಚಿದಷ್ಟು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಪಲ್ಯ ಕೂಡ ನಾವು ಬೇಯಿಸೋದಕ್ಕೂ ಒಳ್ಳೆಯದಾಗುತ್ತೆ, ಆಮೇಲೆ ಫ್ರೈ ಮಾಡುವಾಗ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಇದು. ಈಗ ಹೊರಗಿನ ಸಿಪ್ಪೆಯನ್ನು ನೋಡಿ ಈ ಥರ ಚಾಕುವಲ್ಲಿ ಹೀಗೆ ತಕ್ಕೊಳ್ಳಿ. 1 ದಿವಸದಿಂದ 2 ದಿವಸ ಎಲ್ಲ ಸ್ವಲ್ಪ ನಾವು ಹರಡಿ ಇಡಬೇಕು, ಆವಾಗ ತುಂಬ ಸುಲಭವಾಗಿ ನಾವಿದನ್ನು ತೆಕ್ಕೊಳ್ಬೋದು. ನೋಡಿ ಈ ಥರ ತೆಗೆದು ಇಟ್ಟರಾಯಿತು. ನಾನು ಎಲ್ಲ ಹಲಸಿನಕಾಯಿ ಬೀಜಗಳನ್ನು ಸಹ ಹೀಗೆ ಸಿಪ್ಪೆಯಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನಿದನ್ನು ಹೆಚ್ಕೊಳ್ಳೋಣ. ನಾನು ಇಲ್ಲೊಂದು ಚಾಪಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ, ಅಥವಾ ನೀವು ಏಳಿಗೆ ಮಣೆಯಲ್ಲಿ ಸಹ ತುಂಬ ಚೆನ್ನಾಗಿ ಹೆಚ್ಕೊಳ್ಳೋದಕ್ಕೆ ಬರುತ್ತೆ, ಅದರಲ್ಲಿ ಬೇಗನೆ ಆಗುತ್ತೆ. ಅಥವಾ ಚಾಕುನಲ್ಲಿ ಅಂತಾದರೆ ನೋಡಿ ಈ ಥರ ಮಾಡ್ಕೊಳ್ಬೇಕು. ಅರ್ಧ ಭಾಗವಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ನೋಡಿ ಇನ್ನೊಂದು ಅರ್ಧ ಮಾಡಿದರೆ ಆಯಿತು. ಟೋಟಲಾಗಿ ಒಂದು ಹಲಸಿನಕಾಯಿ ಬೀಜವನ್ನು 4 ಪೀಸ್ ಮಾಡಿಕೊಂಡು ಇಟ್ಕೊಳ್ಳಿ ಎಲ್ಲವನ್ನು ಸಹ. ಈಗಾಗಲೇ ನಾನು ಎಲ್ಲ ಹಲಸಿನಕಾಯಿ ಬೀಜಗಳನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನಿದನ್ನು ನಾವು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಅದಕ್ಕಾಗಿ ನಾನು ಸಾಮಾನ್ಯ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾವು ಹಲಸಿನಕಾಯಿ ಬೀಜಗಳೀಗ ಎಷ್ಟು ತಗೊಂಡಿದ್ದೀವಲ್ಲ ಅವೆಲ್ಲ ಚೆನ್ನಾಗಿ ಮುಳುಗಿ ಒಂದು ಅರ್ಧ ಅಂಶ ನಾವಿದನ್ನು ಈಗ ಬೇಯಿಸಬೇಕು ನೀರಲ್ಲಿ. ಆಮೇಲೆ ನಾವಿದನ್ನು ಫ್ರೈ ಮಾಡ್ಕೊಳ್ಳೋದಕ್ಕಿದೆ. ಅದಕ್ಕೋಸ್ಕರ ಅರ್ಧ ಅಂಶ ಬೆಂದರೆ ನಿಮಗೆ ತುಂಬ ಚೆನ್ನಾಗಿ ಫ್ರೈ ಆಗಿ ಸಿಗುತ್ತೆ. ಈಗ ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸೋಣ. ನೋಡಿ ಈಗಾಗಲೇ ಅರ್ಧ ಭಾಗದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ನೋಡ್ಬೋದು ನೀವೀಗ. ಸ್ವಲ್ಪ ಅದು ನಾವು ಚಾಕುವಲ್ಲೆಲ್ಲ ಹಾಕಿ ಒತ್ತಿದಾಗ ನೋಡಿ ಅದು ಹೋಗಬೇಕು ಒಳಗಡೆ, ಆ ಥರ ಆಗಬೇಕು. ಅಷ್ಟು ಬೆಂದರೆ ಸಾಕಾಗುತ್ತೆ. ಕಂಪ್ಲೀಟಾಗಿ ಮುಕ್ಕಾಲು ಅಂಶ ಎಲ್ಲ ಬೆಂದು ಸಿಗೋದು ಬೇಡ, ಅರ್ಧ ಅಂಶ ಬೆಂದರೆ ಸಾಕಾಗುತ್ತೆ. ಮುಚ್ಚಳನ ಮುಚ್ಚಿಯೇ ಬೇಯಿಸಿ, ಆವಾಗ ಏನು ಅಂತಂದರೆ ನಿಮಗೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ 2ನೇ ಬಾರಿಗೆ. ಇದನ್ನು ಈಗ ಚಾಕುವಲ್ಲಿ ಹಾಕಿ ಒತ್ತಿ ನೋಡಿದಾಗ ನೋಡಿ ಹೀಗೆ ಪ್ರೆಸ್ ಮಾಡಿದಾಗ ಒಳಗಡೆ ಹೋದರೆ ಸಾಕದು. ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ಇದನ್ನು ತೆಗೆದು ನಾವು ಒಂದು ತಟ್ಟೆಗೆ ಹಾಕಿ ಇಟ್ಟಿರೋಣ. ಇನ್ನೊಂದು ತೆಗಿಯೋದಕ್ಕೊಂದು ಕಣ್ಣು ಸೌಟನ್ನು ತಗೊಳ್ಳಿ. ಈ ಥರ ನೀರೆಲ್ಲ ಸ್ವಲ್ಪನೂ ಬರಬಾರ್ದು, ಆ ಥರ ತೆಗಿಬೇಕು. ಇದನ್ನು ನೋಡಿದ್ರಲ್ಲ, ಶೋಧಿಸ್ಕೊಂಡು ತೆಗೆದಾಗೆ ಮಾಡ್ಕೊಳ್ಬೇಕು. ಜಸ್ಟ್ ಬೇಳೆಯನ್ನು ಮಾತ್ರ ನಾವೀಗ ತೆಗೆಯುವಂಥದ್ದು. ಆಮೇಲೆ ಅದರಲ್ಲಿ ಇರುವಂತಹ ನೀರಿದೆಯಲ್ಲ, ಅದರಲ್ಲಿ ನಾನೀಗ ಸೆಕೆಂಡ್ ಒಂದು ರೆಸಿಪಿ ಅಂದರೆ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು ಯಾವುದೇ ಕಾರಣಕ್ಕೂ ಬಿಸಾಕೋದಕ್ಕೆ ಹೋಗಬೇಡಿ, ಚೆಲ್ಲೋದಕ್ಕೆ ಹೋಗಬೇಡಿ. ಅದರಲ್ಲಿ ಇರುವಂಥದ್ದು ಎಲ್ಲ ಸತ್ವನೂ. ಅದಕ್ಕಾಗಿ ನಾನೀಗ ಮೇಲಿಂದ ಬೇಳೆಗಳನ್ನು ಮಾತ್ರ ತೆಗಿತಾ ಇದ್ದೀನಿ. ಈಗ ಇದನ್ನು ಒಂದು ತೆಗೆದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ನೋಡಿ, ಇದರಲ್ಲಿ ಉಳಿದಂತಹ ಈ ನೀರು ಯಾವ ಥರದಲ್ಲಿ ಇದೆ ಅಂತ ನೋಡ್ಬೋದು. ಇದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಅಂಶ ಇದೆ. ಆಮೇಲೆ ಎಲ್ಲ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಎಲ್ಲ ಈ ನೀರಲ್ಲಿ ಇರುತ್ತೆ. ಈಗ ಬೇಯಿಸಿರುವಂಥ ಹಲಸಿನಕಾಯಿ ಬೀಜ ಆಗಿರ್ಬೋದು, ಅದರ ನೀರಾಗಿರ್ಬೋದು, ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನಾನೀಗ ನೆಲಕಡಲೆ ಬೀಜವನ್ನು ಅಥವಾ ಶೇಂಗಾ ಬೀಜವನ್ನು ತಗೊಂಡು ಹುರಿತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ಈಗ ನಾವು ಮಸಾಲೆ ಜೊತೆಗೆಲ್ಲ ಹಾಕಿ ಇದನ್ನು ಗ್ರೈಂಡ್ ಮಾಡುವಾಗ ಅದು ಚೆನ್ನಾಗಿ ಹುರಿದಾಗೆ ಆಗಬೇಕು, ಪರಿಮಳ ಬರಬೇಕು. ಅಂದರೆ ಚಟಪಟ ಅಂತ ಸಿಡಿಲೂ ಬೇಕು, ಆಮೇಲೆ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು. ಅಷ್ಟಾದರೆ ಸಾಕಾಗುತ್ತೆ. ಈಗಾಗಲೇ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ. ಅದನ್ನು ತೆಗೆದು ತಣ್ಣಗಾಗೋದಕ್ಕೆ ಬಿಡೋಣ. ನೆಕ್ಸ್ಟ್ ಇನ್ನೊಂದು ಬಾಣಲಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ಈಗ ಇಲ್ಲಿ ಎಣ್ಣೆಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾನು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಈಗ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ನೀವು ನಿಮ್ಮ ಇದು ಪ್ರಮಾಣಕ್ಕೆ ಅನುಗುಣವಾಗಿ ತಗೊಳ್ಬೋದು. ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು.
ಇನ್ನು ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಹಂತದಲ್ಲಿ ನಾವು ತಿರುಗಿಸ್ತಾನೆ ಇರಬೇಕು. ಎಣ್ಣೆಯಲ್ಲೆಲ್ಲ ಫ್ರೈ ಮಾಡುವಾಗ ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಬೇಕು ಯಾವತ್ತೂ. ಈಗ ಹಸಿ ವಾಸನೆ ಹೋಗಿದೆ ಬೆಳ್ಳುಳ್ಳಿಯದ್ದು, ಆಮೇಲೆ ಫ್ರೈ ಕೂಡ ಮಾಡಿದ್ದಾಗಿದೆ. ಇನ್ನು ನಾವಾಗಲೇ ಬೇಯಿಸಿ ಇಟ್ಟಂತಹ ಹಲಸಿನಕಾಯಿ ಬೀಜವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನು ಆಗಲೇ ನಾನು ಹೇಳಿದಂತೆ ಯಾವುದೇ ಕಾರಣಕ್ಕೂ ಮೀಡಿಯಮ್ ಉರಿ ಆಗಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಇಷ್ಟು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದು ಬೇಯಲಿ. ಈಗಾಗಲೇ ಅರ್ಧ ಅಂಶ ಬೇಳೆಯನ್ನು ನಾವು ಬೇಯಿಸ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರುಚಿ ಕೂಡ, ಆಮೇಲೆ ಬೆಂದು ಕೂಡ ನಮಗೆ ಚೆನ್ನಾಗಿ ಬೇಯುತ್ತೆ. ಈಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇನ್ನು ಒಂದು 4ರಿಂದ 5 ನಿಮಿಷ ಆದರೂ ಕಮ್ಮಿ ಅಂದರೆ ಬೇಯಬೇಕು. ನಿಮಗೆ ಅದು ತುಂಬ ಮೆತ್ತಗಾಗಬೇಕು, ಅಲ್ಲಿ ತನಕ ನಾವು ಬೇಯಿಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ತುಂಬ ನೀವು ಸೌಟನ್ನು ಹಾಕಿ ಇನ್ನು ಮೊಗಚೋದಕ್ಕೆಲ್ಲ ಹೋಗಬೇಡಿ. ಎಣ್ಣೆಯಲ್ಲೇ ಹಾಗೇ ಅದು ಬೇಯಬೇಕು. ಇನ್ನು ಮುಚ್ಚಳವನ್ನು ಮುಚ್ಚಿ ಒಂದು 2 ನಿಮಿಷಕ್ಕೊಂದು ಸತಿ ತೆಗೆದು ಕೈ ಆಡಿಸ್ತಾನೆ ಇರಿ. ಆವಾಗ ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಈ ಸೈಡ್ ಶೇಂಗಾ ಬೀಜ ಕೂಡ ಚೆನ್ನಾಗಿ ಆರಿದೆ, ತಣ್ಣಗಾಗಿದೆ. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ನಾವೀಗ ಪುಡಿ ಮಾಡಿಕೊಂಡು ತರೋಣ. ಮೊದಲಿಗೆ ಇಲ್ಲಿ ಹುರಿದಿರುವಂತಹ ಶೇಂಗಾವನ್ನು ತಗೊಂಡಿದ್ದೀನಿ. ಆಮೇಲೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ತಗೊಂಡಿದ್ದೀನಿ. ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪೌಡರನ್ನು ಹಾಕಿದ್ದೀನಿ. ಆಮೇಲೆ 1 ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ. ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಿಕೊಂಡು ತರೋಣ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಫೈನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದೀಗ ಒಂದು ಸೈಡಲ್ಲಿ ಇಟ್ಟಿರೋಣ. ಈಗಾಗಲೇ ಹಲಸಿನಕಾಯಿ ಬೀಜ ನಾವು ಬೇಯೋದಕ್ಕೆ ಇಟ್ಟಂಥದ್ದು ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗಾಗಲೇ ನೀವು ಚೆಕ್ ಮಾಡ್ಕೊಳ್ಳಿ. ಬೇಯಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬೋದು. ಆದಷ್ಟು ಸೌಟೆಲ್ಲ ಹಾಕೋ ಬದಲು ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನೋಡಿ ಈ ಥರ ಮೇಲ್ಮೇಲೆ ಹಾರಿಸ್ಬೇಕು. ಆವಾಗ ಏನಂತಂದರೆ ನಿಮಗೆ ತೀರಾ ಪುಡಿ ಆಗಲ್ಲ ಅದು. ಅಥವಾ ಒಂದು ಪಕ್ಷ ನೀವು ಸೌಟು ಹಾಕಿ ನೀವು ಮೊಗಚ್ತೀರಿ ಅಂತ ಅಂದರೆ ಲೈಟಾಗಿ ಮೊಗಚಿದ್ರೆ ಸಾಕಾಗುತ್ತೆ. ಈಗ ಕೊನೆಯಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ಇದಕ್ಕೂ ಸಹ ನಾವು ಮಸಾಲೆಗೆ ಸಮೇತ ರುಬ್ಬುವಾಗ ಹಾಕಿರ್ತೀವಲ್ಲ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನೋಡಿ ಸೌಟ್ ಹಾಕಿ ನಾನು ತಿರುಗಿಸ್ತಾ ಇದ್ದೀನಿ. ಲೈಟಾಗಿ ಹೀಗೆ ಮೇಲೆ ಕೆಳಗೆ ಮಾಡಿ, ಅಂದರೆ ಉಪ್ಪು ಸಮೇತ ನಾವು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಈಗ ಗ್ಯಾಸ್ ಉರಿಯನ್ನು ಬಂದ್ ಮಾಡಿ ಒಂದು ಸೈಡಲ್ಲಿ ಅದು ಹಾಗೇ ಇರಲಿ. ನೆಕ್ಸ್ಟ್ ಇನ್ನೊಂದು ಪ್ಯಾನನ್ನು ತಗೊಂಡು ಇಲ್ಲಿ ಅದಕ್ಕೆ ಈಗ ಸಾಮಾನ್ಯ ಒಂದು 3 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಇನ್ನು ನಾವು ಮಾಡುವಂಥ ಪ್ರೊಸೆಸ್ ಸ್ವಲ್ಪ ಎಣ್ಣೆಯಲ್ಲೇ ಮಾಡುವಂಥದ್ದು, ಫ್ರೈ ಮಾಡುವಂಥದ್ದು. ಈಗ ಇದಕ್ಕೆ ಕರಿಬೇವನ್ನು ಸಾಕಷ್ಟು ನಾವು ಧಾರಾಳವಾಗಿ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ ಇದು ಪಲ್ಯ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಕರಿಬೇವನ್ನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಫ್ರೈ ಮಾಡೋಣ ಎಣ್ಣೆಯಲ್ಲಿ. ನಾನಿಲ್ಲಿ ತಗೊಂಡಿರುವಂಥದ್ದು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಇನ್ನು ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಮೀಡಿಯಮ್ ಉರಿ ಆಗಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಒಂದು ಸ್ವಲ್ಪ ದಪ್ಪ ತಳ ಇರುವಂತಹ ಪ್ಯಾನಲ್ಲಿ ತಗೊಂಡ್ರೆ ಒಳ್ಳೆಯದು. ಈಗ ಇದು ಕರಿಬೇವು ಫ್ರೈ ಆಗಿದೆ. ಇನ್ನಾಗಲೇ ನಾವು ಪುಡಿ ಮಾಡಿ ಇಟ್ಟಂತಹ ಮಸಾಲೆಯನ್ನು ಇದಕ್ಕೆ ಹಾಕಿ ಹುರ್ಕೊಳ್ಳೋಣ ಒಂದ್ಸಲಿ. ಚೆನ್ನಾಗಿ ಫ್ರೈ ಆಗಬೇಕು ಅದು ಸಹ. ಬಟ್ ನಾವು ಯಾವುದೇ ರೀತಿಯಾಗಿ ಹಸಿ ಅದನ್ನು ಹಾಕ್ಕೊಂಡಿಲ್ಲ, ಆದರೂ ಒಮ್ಮೆ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಸ್ವಲ್ಪ ಹೊತ್ತು ನಾವು ಇದರಲ್ಲಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಘಮ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ನಾವು ಬೆಂದಿರುವಂತಹ ಹಲಸಿನಕಾಯಿ ಬೀಜ ಇದೆಯಲ್ಲ ಅದನ್ನು ಹಾಕಿ ಮೊಗಚಿದ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅನ್ನದ ಜೊತೆಗೆ ಅಥವಾ ರೊಟ್ಟಿ, ಚಪಾತಿ ಇವು ಎಲ್ಲದರ ಜೊತೆಗೆ ಸೂಪರ್ ಆದಂತಹ ಒಂದು ಕಾಂಬಿನೇಷನ್ ಆಗಿ ಇದನ್ನು ಸೈಡ್ ಡಿಶ್ ಆಗಿ ಬಳಕೆ ಮಾಡ್ಕೊಳ್ಬೋದು. ಅಥವಾ ಕುಚ್ಚಲಕ್ಕಿ ಗಂಜಿ ಅನ್ನದ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ. ಈಗಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಹಾಕಿ. ಇನ್ನೀಗಾಗಲೇ ನಾವು ಸರಿಯಾಗಿ ಬೆಂದಿರುವಂಥ ಹಲಸಿನಕಾಯಿ ಹೋಳುಗಳನ್ನು ಇದಕ್ಕೆ ಹಾಕ್ಕೊಂಡು ಮತ್ತೊಮ್ಮೆ ಮೊಗಚಿದ್ರೆ ಆಯಿತು. ಯಾವುದೇ ಕಾರಣಕ್ಕೂ ಹಲಸಿನಕಾಯಿ ಬೀಜಗಳನ್ನು ಬಿಸಾಡೋದಕ್ಕೆ ಹೋಗಬೇಡಿ. ಈಗಾಗಲೇ ತುಂಬ ಕಡೆ ಹಲಸಿನಕಾಯಿ ಸಿಗ್ತಾ ಇರುತ್ತೆ, ಆಮೇಲೆ ಹಣ್ಣು ಸಹ ಸಿಗುತ್ತೆ ನಮಗೆ. ಇವೆಲ್ಲವನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೊಳ್ಬೋದು. ನಾನು ನನ್ನ ಚಾನಲಲ್ಲಿ ಹಲಸಿನಕಾಯಿ ಬೇಳೆಗಳನ್ನೆಲ್ಲ ಯಾವ ಥರ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಫೈನಲ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಲಸಿನಕಾಯಿ ಬೇಳೆ ಜೊತೆಗೆ ನಾವು ಈಗ ಮಸಾಲೆ ಎಲ್ಲ ಹಾಕಿರೋದೆಲ್ಲ ಇದೆಯಲ್ಲ ಅದೆಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಬೇಕು.
ಇನ್ನು ಇದಕ್ಕೆ ಬೇರೆ ಏನನ್ನೂ ಹಾಕುವಂಥದ್ದಿಲ್ಲ, ಇಷ್ಟೇ ಹಾಕುವಂಥದ್ದು. ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೋದಕ್ಕೆ ಹೋಗಬಾರ್ದು. ಇದನ್ನು ನೀವಿನ್ನು ಸ್ಟೋರ್ ಮಾಡಿ ಒಂದು 2ರಿಂದ 3 ದಿವಸಗಳ ಕಾಲ ಸಮೇತ ಹಾಗೆಯೇ ಇಟ್ಕೊಳ್ಬೋದು. ಅಥವಾ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀರಿ ಅಂತ ಆದರೆ 1 ವಾರದಿಂದ 15 ದಿವಸ ಎಲ್ಲ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಉಪಯೋಗ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗಾಗಲೇ ಹಲಸಿನಕಾಯಿ ಬೀಜದಿಂದ ಗಾರ್ಲಿಕ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ನೆಕ್ಸ್ಟ್ ಈಗ ನಾವು ಬೇಳೆ ಬೇಯಿಸಿಟ್ಟಂತಹ ನೀರಿತ್ತಲ್ವ, ಅದರಲ್ಲಿ ನಾವೀಗ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬೇಳೆ ಬೇಯಿಸಿದಂತಹ ನೀರು ಎಷ್ಟಿದೆಯೋ ಆ ಪ್ರಮಾಣಕ್ಕೆ ನಾವು ಸರಿಯಾಗಿ ಒಂದು 2 ಲೋಟ ಆಗುವಷ್ಟು ಮೇಲಿಂದ ನೀರನ್ನು ಹಾಕ್ಕೊಂಡು ಈಗ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡೋಣ. ಅಥವಾ ಮೀಡಿಯಮ್ ಊರಿನಲ್ಲಾದರೂ ಇಟ್ಕೊಳ್ಬೋದು. ಈ ಸೈಡ್ ಇನ್ನೊಂದು ಕಡೆ ಒಂದು ಸಣ್ಣ ಬೌಲಲ್ಲಿ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀರಲ್ಲಿ. ಒಂದು 5 ನಿಮಿಷಗಳ ಕಾಲ ಅದು ನೆನೆಯಲಿ. ಅಷ್ಟು ಹೊತ್ತಲ್ಲಿ ಈಗ ಬಾಕಿ ಈ ಸಾರಿಗೆ ಹಾಕುವಂಥದ್ದು 2 ಹಸಿಮೆಣಸಿನ್ಕಾಯನ್ನು ಖಾರಕ್ಕೆ ನಾನು ತಗೊಂಡು ಹಾಕಿದ್ದೀನಿ. ನಂತರ ಹುಣಸೆ ಹಣ್ಣನ್ನು ನಾವಾಗಲೇ ನೆನೆಯೋದಕ್ಕೆ ಇಟ್ಟಂಥದ್ದನ್ನು ಅದರ ನೀರನ್ನು ಸಮೇತ ಹಾಕ್ಕೊಳ್ಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲವನ್ನು ತಗೊಂಡಿದ್ದೀನಿ. ಬೆಲ್ಲ ಇಷ್ಟಪಡೋರು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗಾಗಲೇ ಒಂದು ಕುದಿ ಬರ್ತಾ ಇದೆ. ಈ ಹಂತದಲ್ಲಿ ನಾವೀಗ ಇದಕ್ಕೆ ರಸಂ ಪುಡಿಯನ್ನು ಹಾಕ್ಕೊಳ್ಬೇಕು ಅಥವಾ ಸಾರಿನ ಪೌಡ್ರನ್ನು ಇಲ್ಲಿ ತಗೊಂಡು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಖಾರಕ್ಕೆ ಅನುಗುಣವಾಗಿ ಇದನ್ನು ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಚಮಚ ಆಗುವಷ್ಟು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಇದು. ಇನ್ನು ಒಂದು ಕುದಿ ಬಂದರೆ ಸಾಕಾಗುತ್ತೆ. ನೀವು ಬೇಕಿದ್ರೆ ಇನ್ನು ಅರಿಶಿಣವನ್ನು ಹಾಕ್ಕೊಳ್ಬೋದು ಅಥವಾ ಕೊನೆಯಲ್ಲಿ ನೀವು ಒಗ್ಗರಣೆಗೆ ಸಮೇತ ಹಾಕಿ ಮಾಡ್ಕೊಳ್ಬೋದು. ಹೇಗೆ ಬೇಕು ಹಾಗೆ ಇದನ್ನು ಮಾಡ್ಕೊಳ್ಬೋದು. ಈಗಾಗಲೇ ನೋಡಿ ಒಂದು ಕುದಿ ಬರ್ತಾ ಇದೆ. ಅಲ್ಲಿಗೆ ನಾವು ಉಪ್ಪು ಹಾಕಿದಂತಹ ಉಪ್ಪಾಗಿರ್ಬೋದು, ಬೆಲ್ಲ ಎಲ್ಲ ಕರಗೋಗಿದೆ. ನೋಡ್ಬೋದು ನೀವೀಗ ಎಷ್ಟು ಸೂಪರ್ ಆದಂತಹ ಸಾರು ಮತ್ತು ಪಲ್ಯವನ್ನು ಮಾಡ್ಕೊಳ್ಬೋದಲ್ಲ ಊಟಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ನೀವು ಮತ್ತೆ ಅಥವಾ ತಿರುಗಿ ಇದನ್ನೇ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ತೊಗರಿಬೇಳೆಲ್ಲ ಹಾಕ್ತೀವಿ ನೋಡಿ ಸಾರಿಗೆಲ್ಲ, ಅದಕ್ಕಿಂತಲೂ 4 ಪಟ್ಟಷ್ಟು ರುಚಿಯಾದಂತಹದ್ದು ಸಾರು ಇದು ಹಲಸಿನಕಾಯಿ ಬೀಜದ್ದು. ಇನ್ನು ಇದಕ್ಕೆ ನೀವು ಬೇಕು ಅಂತಂದರೆ ಹಲಸಿನಕಾಯಿ ಬೀಜವನ್ನು ಬೇಯಿಸಿ ರುಬ್ಬಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಅದು ಥಿಕ್ನೆಸ್ ಬರುತ್ತೆ ಅಂತ ಅಷ್ಟೇ. ಅಥವಾ ಹೀಗೆ ಸಮೇತ ತುಂಬಾ ರುಚಿಯಾಗಿರುತ್ತೆ. ಈಗ ಒಂದು ಕುದಿ ಬಂದಿದೆ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಫೈನಲ್ ಆಗಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಒಗ್ಗರಣೆಗೆ ನಾವು ಇಂಗು, ಕರಿಬೇವು ಸೊಪ್ಪೆಲ್ಲ ಹಾಕಿದಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲಾಸ್ಟಲ್ಲಿ ಇಂಗನ್ನು ಹಾಕ್ಕೊಳ್ಬೇಕು, ಪುಡಿ ಇಂಗನ್ನು. ಇನ್ನು ಲಾಸ್ಟಲ್ಲಿ ಒಗ್ಗರಣೆಗೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ತುಂಬಾ ರುಚಿಯಾದಂತಹ ಸಾರಿಗೆ ಒಗ್ಗರಣೆ ಕೂಡ ರೆಡಿ ಆಯಿತು. ಯಾವುದೇ ಕಾರಣಕ್ಕೂ ಹಲಸಿನಕಾಯಿ ಬೀಜವನ್ನು ಬಿಸಾಕೋದಕ್ಕೆ ಹೋಗಬೇಡಿ. ತುಂಬಾ ಟೇಸ್ಟಿಯಾದಂತಹ ಈ ಥರದ ಪಲ್ಯ ಆಗಿರ್ಬೋದು, ಆಮೇಲೆ ಫ್ರೈ ಆಗಿರ್ಬೋದು, ಸಾರನ್ನೆಲ್ಲ ಮಾಡಿಕೊಂಡು ಊಟದ ಜೊತೆಗೆ ಹೊಸ ರೀತಿಯಾದಂತಹ ಒಂದು ಪದಾರ್ಥವನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ 2 ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಹಲಸಿನಕಾಯಿ ಗಾರ್ಲಿಕ್ ಫ್ರೈ ಮತ್ತು ಸಾರನ್ನು ಸಮೇತ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.